ಆತ್ಮೀಯ ಕನ್ನಡಿಗರೇ, ನಾನು ನಿಮ್ಮ ಬೇರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ಇದೇ ಜನವರಿ 22ಕ್ಕೆ ನಾವೆಲ್ಲರೂ ಸಹ ನೂರಾರು ವರ್ಷಗಳಲ್ಲ ಸಾವಿರಾರು ವರ್ಷಗಳಿಂದ ಏನು ಕನಸು ಕಾಣ್ತಾ ಇದ್ವಿ, ಆ ಕನಸು ನನಸಾಗುವಂಥ ಒಂದು ಅವಿಸ್ಮರಣೀಯ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗ್ತಾ ಇದ್ದೀವಿ. ಅದ್ಯಾವುದಪ್ಪ ಅಂದರೆ, ಇಡೀ ವಿಶ್ವ ಇವತ್ತು ನಮ್ಮ ಭಾರತದತ್ತ ತಿರುಗಿ ನೋಡುವಂತಾಗಿದೆ. ಮರ್ಯಾದಾ ಪುರುಷ, ಆದರ್ಶ ವ್ಯಕ್ತಿ, ಶ್ರೀರಾಮನ ಜನ್ಮಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಅದಕ್ಕೆ ನಾವು 130 140 ಭಾರತೀಯರು ಸೇರಿದಂತೆ ವಿಶ್ವದ ಸಾಕಷ್ಟು ಮಂದಿ ಅದಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ನಮ್ಮ ಕಾಲಘಟ್ಟದಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅಂದರೆ ನಿಜಕ್ಕೂ ನಮ್ಮ ಸೌಭಾಗ್ಯವೇ ಸರಿ. ಇನ್ನು ಈ ಕುರಿತು ಮಾತನಾಡೋದಕ್ಕೆ ಚಿತ್ರರಂಗದ ಖ್ಯಾತ ನಟರಾದಂತಹ ಶರಣ್ ಅವರಿದ್ದಾರೆ. ಶರಣ್ ಅವರು ಯಾಕೆ ನಮ್ಮ ಜೊತೆ ಮಾತಾಡ್ತಿದ್ದಾರೆ ಈ ವಿಚಾರವಾಗಿ ಪರ್ಟಿಕ್ಯುಲರ್ ಆಗಿ ಅಂತಂದರೆ, ಅವರೊಬ್ಬ ಕಲಾವಿದರಾಗಿ ಅಷ್ಟೇ ಅಲ್ಲ, ಒಬ್ಬ ಗಾಯಕರಾಗಿಯೂ ಬಹುದೊಡ್ಡ ಮಟ್ಟಕ್ಕೆ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಫ್ರೀ ಟೈಮಲ್ಲಿ ಸಾಕಷ್ಟು ಹಾಡುಗಳನ್ನು ಆಡ್ತಾ ಇರ್ತಾರೆ, ಅವರು ಸೋಷಿಯಲ್ ಮೀಡಿಯಾಗಳಲ್ಲೂ ಅಪ್ಲೋಡ್ ಮಾಡ್ತಿರ್ತಾರೆ. ಆದರೆ ಇತ್ತೀಚೆಗೆ ಶ್ರೀರಾಮನವಮಿ ವಿಶೇಷವಾಗಿ ರಘುವೀರ ಗದ್ಯಂ ಅಂತಕ್ಕಂತಹ ನೂರಾರು ವರ್ಷಗಳ ಹಿಂದಿನ ರಾಮನ ವ್ಯಕ್ತಿತ್ವವನ್ನು ಸಾರುವಂತಹ ಒಂದು ಗದ್ಯವನ್ನು ಬಹಳ ಸೊಗಸಾಗಿ ಬ್ಯೂಟಿಫುಲ್ಲಾಗಿ ಹಾಡಿ ರೆಕಾರ್ಡ್ ಮಾಡಿ ಒಂದು ನೀಟಾಗಿ ಅದನ್ನು ಇದು ಮಾಡಿ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದರು. ಅದಕ್ಕೆ ಬಹುದೊಡ್ಡ ಅಪ್ರಿಷಿಯೇಷನ್ ಕೂಡ ಸಿಕ್ತು. ಅದಕ್ಕೆ ಅವರು ನಮ್ಮ ಜೊತೆ ಈಗ ಮಾತಾಡೋದಕ್ಕೆ ಕೂತಿದ್ದಾರೆ. ಸರ್, ಒಬ್ಬ ಭಾರತೀಯನಾಗಿ ಚಿತ್ರರಂಗದ ಪ್ರತಿನಿಧಿಯಾಗಿ ಎಷ್ಟು ಖುಷಿಯಾಗುತ್ತೆ ಸರ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರೋದು? ಅದರ ಜೊತೆಯಲ್ಲಿ ರಾಮನ ಪರಮ ಭಕ್ತನಾಗಿ ಬಹಳ ದೊಡ್ಡ ಭಕ್ತ ನಾನು. ರಾಮ ಅಂದರೆ ಅಷ್ಟಿಷ್ಟ ರೀ. ಏನೋ ಒಂದು ಥರ ಎಲ್ಲ ನನ್ನ ಜೊತೆಯಲ್ಲಿ ನನ್ನ ಒಳಗೆ ರಾಮನಿದ್ದಾನೆ, ರಾಮನ ಬಿಟ್ಟು ಬೇರೆ ಏನೂ ಇಲ್ಲವೇನೋ ಅಂತನ್ನೋಷ್ಟು ನಮ್ಮನ್ನು ಆವರಿಸ್ಕೊಂಡಿರುವಂಥ ದೇವರು, ವ್ಯಕ್ತಿತ್ವ ಮತ್ತು ಏನಂತ ಹೇಳಿ ಬದುಕಿನ ಸೂತ್ರ. ರಾಮನೇ ಬದುಕಿನ ಸೂತ್ರ. ಹೀಗಾಗಿ ಬಹಳಷ್ಟು ಹತ್ತಿರದ ಕನೆಕ್ಷನ್ನು ನನಗೆ ರಾಮನ ಜೊತೆಯಲ್ಲಿ. ಇವತ್ತು ಅದೇ ನೀವು ಹೇಳಿದಾಗೆ ಅದಕ್ಕೆ ಸಾಕ್ಷಿಯಾಗಿ ಬಹಳಷ್ಟು ವರ್ಷಗಳಿಂದನೂ ಕೂಡ ಈ ಥರದ್ದು ನಡ್ಕೊಂಡು ಬರ್ತಿತ್ತು. ಆದರೆ ಒಂದು ಪ್ರಯತ್ನ ನೀವು ಹೇಳಿದ್ರಲ್ಲ, ರಘುವೀರ ಗದ್ಯಂ ಅನ್ನುವಂಥ ರಾಮನನ್ನು ವರ್ಣಿಸುವ ಒಂದು ಗದ್ಯ ಅದು. ಅಂದರೆ ಅವನ ಚಿಕ್ಕ ವಯಸ್ಸಿನಿಂದ ಅವನ ತೇಜಸ್ಸು, ಅವನ ಶಕ್ತಿ, ಅವನ ವ್ಯಕ್ತಿತ್ವ, ಅವನ ತಾಳ್ಮೆ, ಇದನ್ನೆಲ್ಲವನ್ನು ವರ್ಣಿಸುವಂಥ ಶಬ್ದಗಳೇ ಸಾಲದೆ ಬರುತ್ತೆ ರಾಮನ ವರ್ಣಿಸ್ತಾ ಹೋದರೆ ಅಂತನ್ನೋದು ಭಾಳ ಚೆಂದ ಇರುವಂಥ ಒಂದು ರಘುವೀರ ಗದ್ಯಂ ಅನ್ನುವಂಥ ರಾಜ್ಕುಮಾರ್ ಭಾರತಿಯವರ ಕಂಪೋಸಿಷನ್ನಲ್ಲಿ ಆದಂಥದ್ದು. ನನಗೆ ಕೇಳಿದ್ದೀನಿ ನನಗೆ ಇದನ್ನು ಸಾಂಗನ್ನು ಒಂದು ಸಲ. ನನ್ನ ಫ್ರೆಂಡ್ಗೆ ಫೋನ್ ಮಾಡಿದೆ. ಅವ್ರ ರಿಂಗ್ ಟೋನ್ ಇದಾಗಿತ್ತು, ಅವ್ರದ್ದು ರಿಂಗ್ ಟೋನು ಇದಾಗಿತ್ತು ಒಂದು. ನನಗಿದು ಅರೆ ಇದು ರಿಂಗ್ ಟೋನ್ ಎಷ್ಟೊತ್ತು ಸರ್? ಅವ್ನ ಫೋನ್ ಎತ್ತೋದು ಎಷ್ಟೊತ್ತಾಗ್ಬೋದು? ಒಂದು 2-3 ರಿಂಗು, ಒಂದು ಫ್ಯೂ ಸೆಕೆಂಡ್ಸ್ ಅಷ್ಟೇ ನನ್ನ ಹಿಂಗೆ ಕಪ್ ಅಂತ ಹಿಡ್ಬಿಡ್ತು. ಅಂದರೆ ಆ ಶಕ್ತಿ ಇದೆ ಇದಕ್ಕೆ. ಕಪ್ ಅಂತ ಹಿಂಗೆ ಹಿಡ್ಕೊಂತು. ನನಗೆ ಅವ್ನ ಫೋನ್ ಎತ್ಕೊಂಡ, ನಾನು ಯಾಕೆ ಫೋನ್ ಮಾಡಿದ್ದೆ ಅಂತಲೇ ಮರ್ತೋಯ್ತು ನನಗೆ. ಅಂದರೆ ಇದಕ್ಕಿರೋ ಶಕ್ತಿ, ರಾಮನಿಗಿರೋ ಶಕ್ತಿ. ನನಗೇನದು ಏನಪ್ಪ ಏನು ಹೇಳುತ್ತೆ ತಡಿಯಪ್ಪ, ನನಗೇನು ನಾನು ಏನಕ್ಕೆ ಫೋನ್ ಮಾಡಿದ್ದೆ ಅಂತ ಅನ್ನೋದು ಗೊತ್ತಾಗಲಿಲ್ಲ ನನಗೆ. ಮತ್ತೆ ಮಾಡ್ತೀನಿ ತಡಿ ಅಂತ ಅಂದ್ಬಿಟ್ಟಿಟ್ಟು ಆಮೇಲೆ ಇಲ್ಲ, ಇದನ್ನು ಅಭ್ಯಾಸ ಮಾಡಬೇಕು. ಯಾವತ್ತಾದ್ರೂ ಇದು 1 ತಿಂಗಳಿಗೆ ಸಾಧ್ಯವಾಗುತ್ತೋ, 6 ತಿಂಗಳಿಗೆ ಸಾಧ್ಯವಾಗುತ್ತೋ, 6 ವರ್ಷಕ್ಕೆ ಸಾಧ್ಯವಾಗುತ್ತಾ, ಆಗಲಿ ಪರವಾಗಿಲ್ಲ, 2 ಲೈನೇ 3 ಲೈನೇ ಕಲ್ತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದಂಥದ್ದು. ರೆಕಾರ್ಡ್ ಮಾಡಬೇಕು ಅಂತನೂ ಇರಲಿಲ್ಲ ಸರ್. ಅದನ್ನು ಒಂದು ಸಲ ಯಾಕೆ ಟ್ರೈ ಮಾಡಬಾರ್ದು ಅಂತ ಅನ್ನಿಸ್ತು. ಪೂರ್ತಿ ಬರ್ಕೊಂಡು 2 ಯಾಕಂದರೆ ಅದೇನು ಗೊತ್ತಾ, ಬರೆಯೋದು ನಮ್ಗಳಿಗೆ ಅದನ್ನು ಸ್ವಲ್ಪ ಅಕ್ಷರಗಳು ಬರೆಯುವಂಥದ್ದು, ಯಾಕಂದರೆ ಅಲ್ಲೇನೋ ನಮಗೆ ಏನೋ ಸೌಂಡ್ ಆಗುತ್ತೆ, ಇದು ಅದೇ ವರ್ಡಾ ಅಂತ ಅನ್ನೋದನ್ನು ಕೂಡ ನಮಗೆ ಕನ್ಫ್ಯೂಷನ್ ಇರುತ್ತೆ, ತಪ್ಪಾಗಬಾರ್ದಲ್ಲ ಅಂತನ್ನೋವಂಥದ್ದು. ಸೂಕ್ಷ್ಮವಾಗಿ 4-5 ದೊಡ್ಡವರ
ಕೇಳ್ಕೊಂಡಿದ್ದು ಕರೆಕ್ಟಾಗಿದೆಯಾ. ಹಳೆಗನ್ನಡ ಮತ್ತೆ ಹೌದು, ಸಂಸ್ಕೃತ ಎಲ್ಲ ಮಿಕ್ಸ್ ಇದೆ, ಸಂಸ್ಕೃತ ಅದು ಮಿಕ್ಸ್ ಇದೆ. ಆಮೇಲೆ ಪಾಂಡಿತ್ಯರನ್ನ ಇದು ಮಾಡಿದ್ದು ಕರೆಕ್ಟಾಗಿದೆಯಾ ಅಂತಂದು ಅವ್ರು ಅದನ್ನು ಎಸ್ ಕರೆಕ್ಟಾಗಿದೆ, ಇದು ಅರ್ಧ ತಪ್ಪಿದೆ ಅಂತ ಹೇಳಿ. ಆಮೇಲೆ ಉಚ್ಚಾರಣೆನೂ ಕೂಡ ನಮ್ಮ ದಿನನಿತ್ಯದ ಉಚ್ಚಾರಣೆ ಅಲ್ಲ ಅದು, ಅದು ಸ್ವಲ್ಪ ಕಷ್ಟವಾದಂಥದ್ದು. ಒಂದೆರಡು ಲೈನ್ ಆಡ್ತೀನಿ. ಖಂಡಿತ ಹಾಡಿ ಸರ್ ಪ್ಲೀಸ್. ಕಷ್ಟ ಇದೆ, ಮರ್ತಕ್ಕಿದೆ. ಜಯ ಜಯ ಮಹಾವೀರ ಮಹಾಧೀರ ಧೌರೇಯ, ದೇವಾಸುರ ಸಮರ ಸಮಯ ಸಮುದಿತ ನಿಖಿಲ ನಿರ್ಜರ ನಿರ್ಧಾರಿತ ನಿಲವಧಿಕ ಮಾಹಾತ್ಮ್ಯ, ದಶವದನ ದಮಿತ ದೈವತ ಪರಿಷದಭ್ಯರ್ಥಿತ ದಾಶರಥಿ ಭಾವ. ಸೂಪರ್ ಸರ್, ಸೂಪರ್. ಪ್ರೊಫೆಷ್ನಲ್ ಸಿಂಗರ್ಸ್ ಕೂಡ ಹಾಡೋದಕ್ಕೆ ಕಷ್ಟವಾಗಿರ್ತಕ್ಕಂತಹ ಒಂದು ಗದ್ಯ ಇದು. ಯಾಕಂದ್ರೆ ನಾನು ಆ ಪದಗಳ ಬಳಕೆ ಅದೆಲ್ಲ ನೋಡಿದೆ, ನಾನು ಉಚ್ಚಾರಣೆ ಎಲ್ಲಾನು ತುಂಬಾ ಸ್ಪಷ್ಟವಾಗಿದೆ. ತುಂಬಾ ಇಂಟೆನ್ಸ್ ಆಗಿ ನೀವು ಅದನ್ನ ಮನಸ್ಸಿಗೆ ತಗೊಂಡು ಮೈಂಡ್ಗೆ ತಗೊಂಡು ಹಾಡಿದ್ದೀರಾ, ಹಾಗಾಗಿ ಔಟ್ಪುಟ್ ಅಷ್ಟು ಚೆನ್ನಾಗಿ ಬಂದಿದೆ ಅನ್ಸುತ್ತೆ. ಅದರ ಜೊತೆಯಲ್ಲಿ ರಾಮ ಇದ್ದಾನೆ. ರಾಮನಿಗೇನೆ ಇರುವಂಥ ಶಕ್ತಿ ಅದು. ಏನೋ ಸುಮಾರು ನ್ಯೂನ್ಯತೆಗಳಿದ್ರೂ ಕೂಡ ರಾಮ ಬಂದು ಫಿಲಪ್ ಮಾಡಿಬಿಡ್ತಾರೆ, ರಾಮನಿಗಿರುವಂಥದ್ದು. ಆಮೇಲೆ ಅದರ ಜೊತೆಯಲ್ಲಿ ಇಂಥದ್ದೇನೋ ಒಂದು ಚಿಕ್ಕ ಅಂದರೆ ನನ್ನ ಕಡೆಯಿಂದ ಅಂದರೆ ಪರಿಪೂರ್ಣವಾದ ಪ್ರಯತ್ನ, ಯಾಕಂದರೆ ನಮ್ಮ ಕೈಲಿ ಆಗಲ್ಲ ಸರ್. ಈ ಥರದೊಂದು ಪ್ರಯತ್ನ ಆದಾಗ ಅದನ್ನು ಗುರುತಿಸುವಂಥ ನಿಮ್ಮಂಥವ್ರು ಇರ್ತೀರಿ. ಅದನ್ನು ಒಂದು ಸ್ಟೋರಿ ಮಾಡಿದ್ರಿ ನೀವು, ಆಮೇಲೆ ನಿಮ್ಮ ಇದರಲ್ಲೆಲ್ಲನೂ ಕೂಡ ಹಂಚ್ಕೊಂಡಿದ್ರಿ. ಯಾವಾಗ ಅದು ಕಂಪ್ಲೀಟ್ ಆಗುತ್ತೆ ಗೊತ್ತಾ, ಈ ಥರ ಎಲ್ಲ ತಲುಪಿದಾಗ, ನಿಮ್ಮಂಥವರೆಲ್ಲ ಗುರುತಿಸಿದಾಗ. ಸೊ ನಾವೆಲ್ಲರೂ ಕೂಡ ಅವನ ಕಡೆಗೆ ಹೋಗುವಂಥ ಒಂದು ದಾರಿ ಅಷ್ಟೇ. ಇವತ್ತು ನನ್ನ ಈ ಒಂದು ಪ್ರಯತ್ನವನ್ನು ನಾನು ಹಂಚ್ಕೊಂಡಾಗ ರಕ್ಷಿತ್ ಶೆಟ್ಟಿ ಅವರು ಅವ್ರ ಪೋಸ್ಟಲ್ಲಿನೂ ಕೂಡ ಅದನ್ನು ರೀಟ್ವೀಟ್ ಮಾಡಿದರು, ಈ ಲಿಂಕನ್ನು ಕೂಡ ಶೇರ್ ಮಾಡಿದ್ದು. ಈ ಥರದ್ದೆಲ್ಲ ಹೀಗೆಲ್ಲ ಗುರುತಿಸ್ತಾ ಇದ್ದಾರೆ ಅಂತ ಅನ್ನೋದಾದರೆ ನಮ್ಮ ಪ್ರಯತ್ನಕ್ಕೆ ಧನ್ಯ ಅಷ್ಟೇ. ಸೊ ಎಲ್ಲ ರಾಮನಿಗೆ ಸೇರ್ಬೇಕು. ಮತ್ತೆ ನನಗೆ ಸುಮ್ಮನೆ ಈಗ ಅನಿಸ್ತಾ ಇರ್ತಕ್ಕಂಥದ್ದು, ರೀಸೆಂಟಾಗಿ ಹೂಗಳ ತಂದೆ ಪೂಜಿಸಲೆಂದೆ ಅನ್ನೋ ಸಾಂಗನ್ನು ಮೋದಿ ಅವರು ರೀಟ್ವೀಟ್ ಮಾಡಿದ್ರು, ಒಬ್ಬ ಸಿಂಗರ್ ಆದಂಥವ್ರು. ಅದಾದ್ಮೇಲೆ ಮೊನ್ನೆನೋ ಲತಾ ಮಂಗೇಶ್ಕರ್ ಅವರ ಒಂದು ಸಾಂಗನ್ನು ಮತ್ತೊಮ್ಮೆ ರೀಟ್ವೀಟ್ ಮಾಡಿದ್ದಾರೆ. ಬಹುಶಃ ಈ ಸಾಂಗ್ನ ಮೋದಿ ಅವರ ಕಣ್ಣಿಗೆ ಬಿದ್ದರೆ ಅಂತೂ ಖಂಡಿತವಾಗ್ಲೂ ರೀಟ್ವೀಟ್ ಮಾಡಬೇಕು, ಇದು ತುಂಬ ಜನಕ್ಕೆ ರೀಚ್ ಆಗಬೇಕು ಅನ್ನೋದು ನನ್ನ ಆಶಯ ಕೂಡ. ಥ್ಯಾಂಕ್ ಯು ಸರ್, ತುಂಬ ದೊಡ್ಡ ಮಾತಿದು. ಇವತ್ತು ರಾಮನ ಸಾರ ಇವತ್ತು ಎಲ್ಲ ಕಡೆ ಪಸರಿಸ್ತಾ ಇದೆ ಅಂತ ಅನ್ನೋದಾದರೆ ರಾಮಮಯವಾಗಬೇಕು ಅಂತೀನಿ ನಾನು. ಅಂದರೆ ಅವನ ಆದರ್ಶಗಳು ನಮ್ಮ ಎಲ್ಲ ಮನಸ್ಸಿನಲ್ಲಿ ಮತ್ತು ನಮ್ಮ ಬುದ್ಧಿಯಲ್ಲಿ ಇವೆರಡೂ ಇದ್ದರೆ ಸಾರ್ಥಕತೆಯಡೆಗೆ ನಡೆಯುವಂಥ ಭಾಳ ಸುಲಭವಾದ ಮಾರ್ಗ ತೋರಿಸ್ಕೊಟ್ಟಿದ್ದಾರೆ ರಾಮ ನಮಗೆ ಅಲ್ವ. ಭಾಳ ಅದೇನು ತುಂಬ ಕಷ್ಟ ಏನಿಲ್ಲ, ಯಾಕಂದರೆ 14 ವರ್ಷ ವನವಾಸ ಅಲ್ಲಿ ಯಾವತ್ತಾದರೂ ರಾಮ ಹಿಂಗೆ ತಲೆ ಮೇಲೆ ಕೈ ಇಟ್ಕೊಂಡಿರೋದು ನೋಡಿದ್ದೀವ ಅಲ್ವಾ? ಸೊ ಎಂಥ ಪರಿಸ್ಥಿತಿಯಲ್ಲೂ ಕೂಡ ದೃಢವಾದಂಥ ಒಂದು ಅಚಲವಾದ ಒಂದು ನಂಬಿಕೆ ಇದೆ ಗೊತ್ತಾ. ನಮ್ಮ ಉದ್ದೇಶ ಕರೆಕ್ಟಾಗಿದ್ದರೆ ವನವಾಸದಲ್ಲೂ ಕೂಡ ನನ್ನನ್ನು ನೀನು ಲೋ ಮಾಡೋಕ್ಕಾಗಲ್ಲ ಅಂತನ್ನುವ ಸಾರ ಅದು, ಹೌದಲ್ವಾ? ಯಾರಿಗೆ ಸರ್ ಇಮ್ಯಾಜ್ ಮಾಡ್ತೀರಾ 14 ವರ್ಷ ಕಾಡಲ್ಲಿ ಇಮ್ಯಾಜ್ ಮಾಡ್ತೀವ ನಾವು, ಎಲ್ಲರೂ ಅವ್ರನ್ನ ಹಿಂಗೆ ನೋಡಿದ್ದೀವ? ಬೇಜಾರಾಗಲ್ಲ ಅಂತಂದರೆ ನನ್ನ ಉದ್ದೇಶ ಚೆನ್ನಾಗಿದೆ, ನನ್ನ ನಿರ್ಧಾರ ಚೆನ್ನಾಗಿದೆ ಅಂತನ್ನುವಂಥದ್ದು. ಈ ಥರ ಇಡೀ ರಾಮಾಯಣದಲ್ಲಿ ರಾಮನ ಚರಿತ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ಇಷ್ಟು ತಿಳ್ಕೊಳ್ಳುವಂಥದ್ದು ಸಿಗೋದು. ಹೀಗಾಗಿ ಎಲ್ಲರೂ ಕೂಡ ರಾಮನ ಸ್ಮರಣೆ ಮಾಡ್ತಾ ರಾಮಮಯವಾಗಲಿ ಅಂತ ಅನ್ನೋದು ನನ್ನ ಇಚ್ಛೆ. ಸೂಪರ್ ಸರ್. ಇನ್ನು ಆ ಪರ್ಟಿಕ್ಯುಲರ್ ಆಗಿ ಹಾಡಿನ ಬಗ್ಗೆ ಮಾತಾಡೋದಾದ್ರೆ, ಹಾಡನ್ನ ಬಹುಶಃ ನಿಮ್ಮ ಇದರಲ್ಲಿ ಶೂಟ್ ಮಾಡಿದ್ದೀರಾ ಅನ್ಸುತ್ತೆ. ನಾವು ಅದೆಲ್ಲ ನೋಡಿದಾಗ ಫುಲ್ ಗ್ರೀನ್ರಿ, ಬೆಟ್ಟಗಳು, ಒಂದ್ ಕಡೆ ಮಳೆ ಬರ್ತಾ ಇತ್ತು. ಸೊ ಎಷ್ಟು ದಿನದಲ್ಲಿ ಶೂಟ್ ಮಾಡಿದ್ರಿ, ಹೇಗೆ ಶೂಟ್ ಮಾಡಿದ್ರಿ ಅಂತ ಸರ್? ಇದನ್ನು ರೆಕಾರ್ಡ್ ಮಾಡಿ ಇಟ್ಟಿದ್ದೆ. ಇದನ್ನು ಸಾಂಗ್ ಶೂಟ್ ಮಾಡಬೇಕು ಅಂತ ಅನ್ನುವ ಐಡಿಯಾ ಇಲ್ಲ. ನೀವೇನು ಆ ಲೊಕೇಶನ್ ನೋಡಿದ್ರಲ್ಲ, ಅದು ನನ್ನ ವೈಫ್ ಮನೆ ಹಿತ್ಲದು. ಅಂದರೆ ಹಿತ್ಲು ಅಂದರೆ ಜಸ್ಟ್ ಹಿತ್ಲಲ್ಲ, ಸಕಲೇಶ್ಪುರ ಅಂದರೆ ಹಿತ್ಲು ಅಂತಂದರೆ ಮನೆ ಹಿಂದ್ಗಡೆ ಇಂದ ಅವ್ರ ತೋಟ ಮತ್ತು ಅದು ಚಿಕ್ಕದೊಂದು ಬೆಟ್ಟ. ಸೊ ನನ್ನ ಮೊಬೈಲಲ್ಲಿ ತೆಗೆದಿದ್ದು, ಮೊಬೈಲಲ್ಲಿ ಮಾಡಿರೋದು ಸರ್ ಅದು. ಅಂದರೆ ಏನು ಪ್ಲ್ಯಾನ್ ಇಲ್ಲ. ನನ್ನ ಮಗ ಒಂಚೂರು ಸ್ವಲ್ಪ ಈ ಫೋಟೋಗ್ರಫಿ ಅದು ಇದೆಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ ಅವನು.
ಒಂದಿಷ್ಟು ಏನೋ ವೀಡಿಯೋಸ್ ಮಾಡ್ತಿರ್ತಾನಲ್ಲ, ನಾನು ಹೃದಯ್ ಚೆನ್ನಾಗಿದೆ ವಾತಾವರಣ, ಅದೊಂದು ಸಾಂಗ್ ಕೇಳ್ತಾ ಇದ್ದೆ ಅಲ್ಲಿ. ಸುಮ್ಮನೆ ನಮ್ಮಷ್ಟಿಗೆ ನಾವೇ, ಅಂದರೆ ಸೋಷಿಯಲ್ ಮೀಡಿಯಾಗೆ ಹಾಕಬೇಕು ಅಥವಾ ಇದನ್ನು ಏನೂ ಅಲ್ಲ ಸರ್. ಸುಮ್ಮನೆ ನಾನೇ ಒಂದು ಸಲ ಸುಮ್ಮನೆ ಕೂತಿರ್ತೀನಿ ಕಣ, ಕೂತಿರೋ ಥರ ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಡು ನನಗೆ. ನಮ್ಮಮ್ಮ ಕೇಳ್ತಾಯಿದ್ರು ಆ ಹಾಡನ್ನು ಕಳ್ಸಪ್ಪ ಅಂತ. ಇಲ್ಲ ತಡಿ ಇನ್ನೊಂಚೂರು ರೆಡಿ ಆಗಲಿ ಅಂತಿದ್ದೆ. ನನ್ನ ಮಗ ನಾನು ಕ್ಯಾಮ್ರಾ ಎತ್ಕೊಂಡು ಹೋದ್ವಿ, ಅಂದರೆ ಕ್ಯಾಮ್ರಾ ಅಂದರೆ ಮೊಬೈಲ್ ತಗೊಂಡು ಮೇಲಕ್ಕೆ ಹೋದ್ವಿ. ಸುಮ್ಮನೆ ಮಧ್ಯಾಹ್ನ ಊಟಕ್ಕೆ ಬಂದುಬಿಡ್ತೀವಿ ಅಂತ ಬೇರೆ ಹೇಳಿದ್ದೀನಿ. ಯಾವ ಟೈಮ್ ಇದು? ಮಳೆಗಾಲ ನೋಡಿ, ಅಲ್ಲಿ ಚೆನ್ನಾಗಿದೆ, ಎಷ್ಟು ಚೆಂದ ಇದೆ ಅದು. ಮೇಲೆ ಹೋದರೆ ಅಲ್ಲಿಂದ ಮಳೆ ಬರ್ತಾ ಇದೆ ಸರ್. ಅರೆ ನಾನು ನೋಡಿ ಎಷ್ಟು ಟೈಮ್ ಇರ್ಬೋದು ಹೃದಯ ಅಂದೆ. ಅಪ್ಪ ಒಂದು 15-20 ನಿಮಿಷ ಟೈಮ್ ಸಿಗುತ್ತೆ ಅಂದರೆ, ಚಕ ಅಂತ ರೆಡಿ ಮಾಡ್ಕೊ, ಓಕೆನಾ ಅಂತಂದೆ. ಏನಿಲ್ಲ ಅಂದರೆ ನಾನು ಹೇಳಿದ್ದು ಅಂದರೆ ಟೇಕೆ, ಏನು ಗಿನಿಟ್ರು ಟೈಮ್ ಇಲ್ಲ, ಅಲ್ಲಿ ಬರ್ತಾ ಇದೆ ಅಲ್ಲಿ ಏನು ಮಳೆ. ಓಕೆ ರೆಡಿನಾ ಅಂತ. ರೆಡಿ ಅಂತ ಶುರು ಮಾಡಿದ್ದು ತಪ್ಪಂತ. ಏನು ಕಂಪೋಸ್ ಮಾಡಿಲ್ಲ ಸರ್. ಸುಮ್ಮನೆ ನಾನೇನಂದೆ ಅವನಿಗೆ, ನಾನು ಹೆಂಗೆ ತಿರುಗ್ತೀನಿ ಅದೇ ಶಾರ್ಟು, ಅದೇ ಆ್ಯಂಗಲು. ಯಾಕಂದರೆ ನಾನು ಹಿಂಗೆ ತಿರುಗಿದ್ರೆ ನೀನು ಹಿಂಗೆ ಬಂದ್ಬಿಡು, ನಾನು ನಿನ್ಗೆ ಹೇಳಲ್ಲ ಹಿಂಗೆ ಬಾ ಅಂತ. ನಾನು ಈ ಕಡೆ ತಿರುಗಿದೆ ಅಂದರೆ ಹಂಗೆ. ಸೊ ನಿನಗೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕು ಅನ್ಸಿದ್ರೆ ನೀನೇ ಹೋಗು, ನಾನು ಫಾಲೋ ಮಾಡ್ತೀನಿ ನಿನ್ನ ಅಂತ. ಏನು ಅದು ಸುಮ್ಮನೆ ರ್ಯಾಂಡಮ್ ಆಗಿ ಕಂಪೋಸ್ ಮಾಡೋದಂಥದ್ದು. ಸರಿ, ನನಗೆ ಸಾಂಗ್ ಬರ್ತಾ ಇದ್ದಿದ್ದರಿಂದ ಬಚಾವು ನನಗೆ. ಯಾಕಂದರೆ ಲಿರಿಕ್ಸ್ ಎಲ್ಲ ಬರ್ತಿತ್ತಲ್ಲ. ಇನ್ನೊಂದು ಮೊಬೈಲಲ್ಲಿ ಸಾಂಗು, ಅದಕ್ಕೆ ನಾನು ಸಿಂಕ್ ಮಾಡಬೇಕು. ಅದಕ್ಕೆ ಸೊ ಪಕ್ಕ ಸಿಂಕ್ ನನಗೆ ಗೊತ್ತಿತ್ತು. ಅಂದರೆ ಅವಾಗಷ್ಟೇ ಅದನ್ನು ರೆಕಾರ್ಡ್ ಮಾಡಿದ್ನಲ್ಲ, ನನಗೆ ಅಷ್ಟು ಒಂದೇ ಟೇಕಲ್ಲಿ ಬೇಕಾದ್ರೆ ಮಾಡೋಷ್ಟು ನನಗೆ ಅದು ಇದಿತ್ತು. ಶಾರ್ಟ್ಗೋಸ್ಕರ ಒಂದು 2-3 ತೆಗೆದಿದ್ವಿ ಬಿಟ್ಟರೆ, ಇಲ್ಲಾಂದರೆ ಒಂದೇ ಟೇಕಲ್ಲೇ ಬೇಕಾದ್ರೆ ಮಾಡ್ತಿದ್ವಿ. ಅದು ಎಲ್ಲಿತ್ತೋ ಏನೋ ಗೊತ್ತಿಲ್ಲ ಸರ್, ರಾಮನೇ ಬಂದೋ ಏನೋ ಗೊತ್ತಿಲ್ಲ. ಸೊ ಹಂಗೆ ನಿಂತ್ಕೊಂಡು ಕಣ್ಣು ಬಿಟ್ಕೊಂಡು ಶುರು ಮಾಡಿದೆ. 2 ಶಾರ್ಟ್ ಏನೋ ತೆಗೆದಿರೋದಷ್ಟೇ. ಫುಲ್ಲು ಹಂಗೆ ಹೋಗಿದ್ದು. ಯಾಕಂದರೆ ನಾನು ನೋಡಿದ್ರೆ ಗಮನ ಅರ್ಧ ನನಗೆ ಆ ಮಳೆ ಹತ್ರ ಇದೆ, ಬರ್ತಾ ಇದೆ ಲಾಸ್ಟಲ್ಲಿ ಹಂಗೆ ಹೋಗಿ ನಿಂತ್ಕೊತೀನಿ ಗೊತ್ತಾ. ಅಷ್ಟೇ, ಇಬ್ಬರು ನೆಂದೋದ್ವಿ. ಅದಾದಮೇಲೆ ಇಬ್ಬರು ನೆಂದೋದ್ವಿ. ಕೆಳ್ಕೊಂಬಂದ್ಬಿಟ್ಟು ನನ್ನ ಮಗನೇ ಒಂಚೂರು ಎಡಿಟ್ ಮಾಡ್ದೆ. ಇವತ್ತು ನಿಮ್ಮ ಮುಂದೆ ಇದೆ ಅಷ್ಟೇ. ಅದ್ಭುತ ಸರ್, ಅದ್ಭುತ. ಬಹಳ ಖುಷಿಯ ವಿಚಾರ. ಒಂದೊಳ್ಳೆ ಸಾಂಗ್ನ ಮತ್ತೆ ನಮ್ಮ ಪೀಳಿಗೆಯವರು ಕೇಳುವಂತೆ ನಿಮ್ಮ ಧ್ವನಿಯಲ್ಲಿ, ನಿಮ್ಮ ಇದರಲ್ಲಿ ಅಂದರೆ ಚಿತ್ರೀಕರಣದ ಮೂಲಕ ನೋಡುವಂಥದ್ದು ಒಂದು ಸೌಭಾಗ್ಯ ನಮ್ಗೆ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಅಭಿನಂದನೆಗಳು ಈ ಸಾಂಗ್ ಮಾಡಿದ್ದಕ್ಕೆ. ಏನು ಗೊತ್ತಾ, ಈ ಸಾಂಗಿಗೆ ಮತ್ತು ಅಲ್ಲಿ ಅವತ್ತೇನು ಇಷ್ಟೆಲ್ಲ ಒಂದು ಟಿ ವಿ ಅವ್ರು ಬಂದು ಒಂದು ಕವರೇಜ್ ಮಾಡೋ ಥರದ್ದಾಗತ್ತೆ ಅಂತ ನಮ್ಮ ಇದಕ್ಕೆ ಬರಲೇ ಇಲ್ಲ ಸರ್. ಇವತ್ತು ಆ ಒಂದು ವಿಚಾರವನ್ನು ಇವತ್ತು ಹಂಚ್ಕೊಳ್ತಾ ಇದ್ದೀರಿ ನಿಮ್ಮದ್ರಲ್ಲಿ ಅಂದರೆ ಥ್ಯಾಂಕ್ಸ್ ನಿಮಗೆ. ಯಾವಾಗಲೂ ಕಲೆಗೆ ನಾವು ಜೊತೆಗಿದ್ದೇ ಇರ್ತೀವಿ. ಥ್ಯಾಂಕ್ಸ್ ಸರ್. ಏನು ಬೆಲೆ ಸಿಗಬೇಕು ಅದನ್ನ ಕೊಡಿಸೋ ಜವಾಬ್ದಾರಿ ನಮ್ದಲ್ಲ. ಯಾಕೆ ಅಂತ ಕೇಳ್ತೀವಿ. ಇದ್ರ ಜೊತೆಯಲ್ಲಿ ಯುವಕರಿಗೆ ಮತ್ತು ಒಂದಿಷ್ಟು ಜನರಿಗೆ ಒಂದು ಚಿಕ್ಕ ಸಂದೇಶ ಇದ್ರ ಮುಖಾಂತರ. ಯಾಕಂದರೆ ಇವತ್ತು ನಾವೊಂದು ಈ ಹಾಡಿನ ಮುಖಾಂತರ ಒಂದು ಸ್ಟೋರಿ ಆಗ್ತಾ ಇದೆ ಅಂತ ಅನ್ನೋದಾದರೆ, ಇವತ್ತು ನಾನು ಕಲಿಯೋಕ್ಕೆ ಶುರು ಮಾಡಿದೆ ಗೊತ್ತಾ. ಅವತ್ತು ನಾನು ಎಣಿಸಿರಲಿಲ್ಲ ಸರ್, ಒಂದಿಷ್ಟು ಜನಕ್ಕೆ ರೀಚ್ ಆಗೋವಂಥ ಒಂದು ಸಾಂಗ್ ಆಗುತ್ತೆ, ಒಂದು ಚಾನಲ್ನವ್ರು ಬಂದು ಅದನ್ನು ಒಂದು ಸಿಗ್ಮೆಂಟಾಗಿ ತೊಗೊತಾರೆ ಅಂತ ಅನ್ನೋವಂಥದ್ದು ನಮಗೆ ಗೊತ್ತಿರಲ್ಲ. ಇದ್ರಲ್ಲಿ ನಾನು ಕಲ್ತಿದ್ದೇನು ಅಂದರೆ, ಯಾವ ಒಂದು ಶ್ರಮನೂ ವೇಸ್ಟ್ ಆಗಲ್ಲ, ಕಲಿಯುವಂಥ ವಿಚಾರ ಇದೆ ಗೊತ್ತಾ. ನಾನು ಅಲ್ಲಿ ಕಲಿಯೋಕ್ಕೆ ಶುರು ಮಾಡಿದಾಗ ಇಲ್ಲಿ ತನಕ ಬರುತ್ತೆ ಅಂತ ಅನ್ನೋವಂಥದ್ದು. ಇನ್ನು ಮುಂದಿನ ಪೀಳಿಗೆಯವ್ರಿಗಾಗಿರ್ಬೋದು, ಮುಂದಿನ ಯುವಕರಿಗಾಗಿರ್ಬೋದು, ಸ್ಟೂಡೆಂಟ್ಸ್ಗಾಗಿರ್ಬೋದು, ನಾನು ಇದ್ರ ಮುಖಾಂತರ ಹೇಳೋದಿಷ್ಟೇ, ಕಲಿತಾರಿ ಸುಮ್ಮನೆ. ಯಾವತ್ತೋ ಒಂದು ದಿವಸ ಯಾರೋ ಈ ಥರದವರು ಸಿಗ್ತಾರೆ. ಅದನ್ನು ನಿಮಗೆ ತಲುಪಿಸೋದಕ್ಕೆ, ಜಗತ್ತಿಗೆ ತಲುಪಿಸೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಆಗುತ್ತೆ. ಯಾವುದು ಕಲಿಕೆ ಯಾವುದು ವೇಸ್ಟ್ ಆಗಲ್ಲ ಅಂತ ಅನ್ನೋದು ಇದರ ಜೊತೆಯಲ್ಲಿ ನಾನು ಕಲ್ತಿದ್ದಂಥದ್ದು. ಥ್ಯಾಂಕ್ ಯು ಸರ್. ಈಗ ಎಲ್ಲರೂ ಜೈ ಶ್ರೀರಾಮ್ ಅನ್ನುವಂಥ ಒಂದು ವೇದಘೋಷ ಎಲ್ಲರಲ್ಲೂ ಮೊಳಗ್ತಾ ಇದೆ ಇಡೀ ದೇಶಾದ್ಯಂತ. ನಾನು ಜೈ ಶ್ರೀರಾಮ್ ಅಂತ ಹೇಳೋದ್ರ ಜೊತೆಗೆ ನಿಮ್ಮ ಈ ಒಂದು ಪ್ರಯತ್ನಕ್ಕೆ ಪ್ರತಿಫಲಕ್ಕೆ ಶರಣು ಶ್ರೀರಾಮ್ ಅಂತ ಹೇಳ್ತೀನಿ ನಾನು. ಜೈ ಶ್ರೀರಾಮ್. ಸರ್, ಮತ್ತೊಂದು ವಿಚಾರ, ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂತಹ ಶ್ರೀರಾಮನ ವಿಗ್ರಹ ಏನಿದೆ, ರಾಮ, ಲಕ್ಷ್ಮಣ, ಸೀತಾ ಮಹಾದೇವಿ ಮತ್ತೆ ಹನುಮನ ವಿಗ್ರಹ, ಈ 4 ಜನದ್ದು, ಅದನ್ನ ಕೆತ್ತಿರ್ತಕ್ಕಂಥ ಶಿಲ್ಪಿ ಅರುಣ್ ಯೋಗಿ ಅಂತ, ನಮ್ಮ ಮೈಸೂರಿನವರು. ನೋಡಿ, ಪ್ರಪಂಚದಾದ್ಯಂತ ಬಿಲಿಯನ್ ಗಟ್ಟಲೆ ಜನ ಬಂದು ಆ ರಾಮನ ದರ್ಶನ ಪಡ್ಕೊತಾರೆ 22ನೇ ತಾರೀಕಿನ ನಂತರ. ಆ ದರ್ಶನ ಪಡ್ಕೊಳ್ತಕ್ಕಂಥ ಶಿಲೆ ನಮ್ಮ ಕನ್ನಡಿಗರು ಕೆತ್ತಿರುವಂಥದ್ದು ನಿಜವಾಗ್ಲೂ ರೋಮಾಂಚನಕಾರಿ ಸಂಗತಿ. ನನಗೆ
ಇದು ಕೆಲವು ತಿಂಗಳುಗಳಿಂದ ಅಲ್ಲೇ ಅಷ್ಟೇ ಅಲ್ವಾ ನಮ್ಗೆ ಗೊತ್ತಾಗಿದ್ದು. ಯಾಕಂದರೆ ಇದು ಸ್ಟಾರ್ಟ್ ಆಗಿದ್ದು ತುಂಬ ದಿವಸಗಳಿಂದ, ತುಂಬ ತಿಂಗಳುಗಳಿಂದನೇ ಶುರು ಆಗಿದೆ ಅಂತ ಅನ್ನೋವಂಥದ್ದು. ನಾನೊಂದು ಸಲ ಪೇಪರಲ್ಲಿ ಹಿಂಗೆ ನೋಡ್ತಿದ್ದೀನಿ, ಅಂದರೆ ಅದನ್ನು ಕಮಿಟಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಅವರು ಅದನ್ನು ಆಯ್ಕೆ ಮಾಡ್ತಾರೆ ಅಂತ ಅನ್ನೋವಂಥದ್ದು. ಅವ್ರು ಆಯ್ಕೆ ಮಾಡುವ ಹಂತಕ್ಕೆ ಅಂದರೆ ಅಲ್ಲಿ ಹೋಗುತ್ತೆ ಅಂತ ಅನ್ನೋದೇನೆ ಒಂದು ತುಂಬ ದೊಡ್ಡ ಘಟ್ಟ ಅಂಥದ್ದು. ಇಲ್ಲಿ ಸೆಲೆಕ್ಟ್ ಆಯಿತು ಅಂತ ಅನ್ನೋದೊಂದು ನ್ಯೂಸ್ ಬಂತು ಗೊತ್ತಾ, ಅದೇನೇ ಒಂದು ಸಂಭ್ರಮ ಅದು. ಅಂದರೆ ಅಲ್ಲೇನೋ ಸುಮಾರು ಹಂತಗಳಿಂದ ಆಗಿರುತ್ತಂತೆ, ನನಗೆ ಅದಷ್ಟು ಗೊತ್ತಿಲ್ಲ, ನಾನು ಓದಿರೋದು ಕೇಳಿರೋದು ಅಷ್ಟೇ. ಕೊಟ್ಟಿದ್ರು, ಕರೆಕ್ಟ್. ಅಂದರೆ ನಾನು ಇನ್ನೊಂದು ಕೇಳ್ಪಟ್ಟೆ, ಸುಮಾರು ಅವರು ಎಲ್ಲ ಅಂದರೆ ದೇಶದಾದ್ಯಂತ ಇರುವಂಥ ತುಂಬ ದೊಡ್ಡ ದೊಡ್ಡ ಶಿಲ್ಪಿಗಳಿಗೆ ಇದನ್ನು ಹೇಳಿ ಅವರೇ ಕಲ್ಲನ್ನು ಕೊಟ್ಟು ಈ ಥರದ್ದೊಂದು ಪ್ರತಿಮೆಯನ್ನು ಮಾಡಲಿಕ್ಕೆ ಹೇಳ್ತಾರೆ. ಆಮೇಲೆ ಯಾವುದು ರಾಮನ ಅಂದರೆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗುತ್ತೋ ಅದನ್ನು ಒಂದು ಸೆಲೆಕ್ಟ್ ಮಾಡ್ತೀವಿ ಅಂತ. ಇನ್ನು ಮಿಕ್ಕಿದ್ದೂ ಕೂಡ ಇದನ್ನು ಮಾಡಲ್ವಂತೆ, ಅದಕ್ಕೆ ಜಾಗಗಳಿದಾವಂತೆ. ಅಂದರೆ ರಾಮ ಮಂದಿರದಲ್ಲೇ ಇರುತ್ತಂತೆ ಅದು, ಆದರೆ ಗರ್ಭಗುಡಿಯಲ್ಲಿರೋದು ಒಂದು ಆಗುತ್ತೆ. ಅಲ್ಲಿಗೆ ಎಂಟ್ರ್ ಆಯ್ತಲ್ಲ ಫಸ್ಟು, ಅದೇ ಒಂದು ದೊಡ್ಡ ಸಂಭ್ರಮ, ಹೆಮ್ಮೆ ಒಬ್ಬ ಕನ್ನಡಿಗನಾಗಿ. ಆಮೇಲೆ ಈಗ ಸ್ವಲ್ಪ ದಿವಸದಿಂದ ಇಲ್ಲ, ಗರ್ಭಗುಡಿಯಲ್ಲಿರುವಂಥ ರಾಮನ ಶಿಲೆ ಸೆಲೆಕ್ಟ್ ಆಗಿದ್ದು ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿ ಅವರ ಕೆತ್ತನೆಯ ಅವರು ಸೃಷ್ಟಿಸಿದಂಥ ಮೂರ್ತಿ ಅಂತ ಅನ್ನೋದನ್ನು ಕೇಳಿದಾಗಂತೂ ನಾನು ಎಷ್ಟು ಸಂಭ್ರಮಿಸಿದ್ದೀನೋ ಸರ್, ಒಬ್ಬ ಕನ್ನಡಿಗನಾಗಿ ನಾನು ಕಾತುರನಾಗಿದ್ದೇನೆ. ಒಂದು ರಾಮನ ಶಿಲ್ಪಿಯನ್ನು ಅಂದರೆ ರಾಮನ ಶಿಲೆಯನ್ನು, ರಾಮನ ಮೂರ್ತಿಯನ್ನು ಅಯೋಧ್ಯೆಯಲ್ಲೇ ಕಾಣಬೇಕು ಅಂತನ್ನುವಂಥದ್ದು ನನ್ನ ಭಾಳ ಹತ್ತಿರದಲ್ಲೇ ಅದೊಂದು ಆಸೆ. ಎರಡನೇದು ಅರುಣ್ ಯೋಗಿ ಅವ್ರನ್ನು ಮೀಟ್ ಮಾಡಬೇಕು ಅಂತನ್ನುವಂಥದ್ದು. ಮೈಸೂರಿಗೆ ಹೋದಾಗ ಖುದ್ದಾಗಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಅನ್ನೋದನ್ನು ಕೂಡ ನನ್ನ ಮನಸ್ಸಲ್ಲಿ ಅಷ್ಟೊಂದು ಆಸೆ ಇದೆ ಸರ್. ಸೂಪರ್ ಸರ್, ಸೂಪರ್. 2024 ಬಹುದೊಡ್ಡ ಸಕ್ಸಸ್ನ ನಿಮ್ಗೆ ತಂದುಕೊಡ್ಲಿ. ನಿಮ್ಮ ಮುಂದಿನ ಎಲ್ಲ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ ಅಂತ ನಾನು ಆಶಿಸ್ತೀನಿ. ಜೊತೆಗೆ ನೀವು ಹೇಳ್ತಾ ಇದ್ರಿ ನನ್ನ ಕಲೆಯನ್ನು ನೀವು ಗುರುತಿಸಿ ಅದಕ್ಕೊಂದು ವೇದಿಕೆ ಮಾಡಿಕೊಡ್ತಿದ್ದೀರಾ, ಥ್ಯಾಂಕ್ ಯು ಅಂತ. ಅದೇ ರೀತಿ ನೀವೊಬ್ಬ ದೊಡ್ಡ ಕಲಾವಿದನಾಗಿ ಅರುಣ್ ಯೋಗಿ ಅವರ ಕಲೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅವ್ರನ್ನ ಮೀಟ್ ಮಾಡ್ಬೇಕಂದ್ರಲ್ಲ, ಅದು ನಿಜವಾಗ್ಲೂ ಖುಷಿ ಕೊಡ್ತಕ್ಕಂಥ ವಿಚಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇದಾಗಿತ್ತು ನಟ ಶರಣ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಶರಣ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.